ಇವತ್ತು ಮ್ಯಾಚ್ ಇದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಕ್ನೋ ಜೈಂಟ್ಸ್ ತಂಡಗಳ ನಡುವೆ. ಈ ವರ್ಷದ IPLನ 5ನೇ ಮ್ಯಾಚ್ ಇದು. 5ನೇ ಮ್ಯಾಚ್ ಕೂಡ ಟಾಸ್ ಗೆದ್ದು ಬೌಲಿಂಗ್ ಆರಿಸ್ಕೊಂಡಂಥ ತಂಡ ಅಂದರೆ ಚೇಸ್ ಮಾಡಿದ ತಂಡನೇ ಗೆಲ್ತು. ಒಂದೇ ಒಂದು ಡಿಫ್ರೆನ್ಸ್ ಏನು ಅಂತಂದರೆ ಇದು ಹೋಮ್ ಟೀಮ್ ಅಲ್ಲ, ಡೆಲ್ಲಿ ಕ್ಯಾಪಿಟಲ್ಸ್ನ ಹೋಮ್ ಪಿಚ್ ಆಗಿರಲಿಲ್ಲ, ಇದು ಲಕ್ನೋ ಜೈಂಟ್ಸ್ ಅವ್ರನ್ನ ಹೋಮ್ ಪಿಚ್ಚು ಏಕನಾಥ್ ಸ್ಟೇಡಿಯಮ್ಮು. ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಗೆಲ್ತು. ಇದೊಂದು ಟ್ರೆಂಡು ಚೇಂಜ್ ಆಯಿತು ಅನ್ನೋದು ಬಿಟ್ಟರೆ ಅಗೇನ್ ಚೇಸ್ ಮಾಡಿದ ತಂಡನೇ 5ನೇ ಮ್ಯಾಚು ಗೆದ್ದುಬಿಡ್ತು. ಅಲ್ಲಿಗೆ ಒಂದ್ಸಲ ಎಲ್ಲ ತಂಡಗಳು ಮುಖಾಮುಖಿಯಾಗಿದ್ದಾಯಿತು. 5 ಮ್ಯಾಚಲ್ಲೂ ಟಾಸ್ ಗೆದ್ದು ಬೌಲಿಂಗ್ ಆರಿಸ್ಕೊಂಡವರೇ ಗೆದ್ದಿದ್ದಾರೆ. ಇವತ್ತಿನ ಮ್ಯಾಚಲ್ಲಿ ಒಂದು ಹಂತದಲ್ಲಿ ಮೊದಲನೇ ಬಾಲಲ್ಲೇ KL ರಾಹುಲ್ ಅವ್ರನ್ನ ಔಟ್ ಮಾಡಿಬಿಟ್ಟಿದ್ರು ಶಮಿ ಅವರು. ಅಲ್ಲಿಗೆ ಸ್ವಲ್ಪ ಕಷ್ಟ ಇತ್ತು ಅಂತ ಅಂದ್ಕೊಂಡಿದ್ರು ಎಲ್ಲರೂ. ಅದಕ್ಕೆ ಸರಿಯಾಗಿ ಪವರ್ ಪ್ಲೇ ಆಗೋಷ್ಟೊತ್ತಿಗೆ 33-4 ಹೋಗಿತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ್ದು. ಲಕ್ನೋ ಜೈಂಟ್ಸ್ ಅವರ 141 ಕೂಡ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಆದರೆ ಆಮೇಲೆ ಸಮೀರ್ ರಿಜ್ವಿ ಅವರು 70 ರನ್ಗಳನ್ನ ಗಳಿಸಿದ್ರು. ಸೂಪರ್ ಆದಂಥ ಇನ್ನಿಂಗ್ಸ್ ಅದು. ಈ ಒಂದು ಟಫ್ ಪಿಚ್ಚಲ್ಲಿ ಒಳ್ಳೆ ಇನ್ನಿಂಗ್ಸನ್ನೇ ಆಡಿದ್ರು. ಅವ್ರಿಗೆ ಚೆನ್ನಾಗಿ ಸಾಥ್ ಕೊಟ್ಟಿದ್ದು ಸ್ಟಬ್ಸ್ ಅವರು ಕೂಡ 39 ರನ್ಗಳನ್ನ ಗಳಿಸ್ಕೊಂಡ್ರು. ಇವರಿಬ್ಬರ ಪಾರ್ಟ್ನರ್ಶಿಪ್ಪು ತುಂಬ ಚೆನ್ನಾಗಿತ್ತು. 4 ವಿಕೆಟ್ ಮೇಲೆ ವಿಕೆಟ್ ಬೀಳಕ್ಕೆ ಬಿಡಲಿಲ್ಲ. ಅವರು ಚೆನ್ನಾಗಿ ಆಡಿ ಮ್ಯಾಚನ್ನು ಗೆಲ್ಲಿಸ್ಬಿಟ್ರು. ಲಕ್ನೋ ಜೈಂಟ್ಸ್ ತಂಡವನ್ನು ನೋಡೋದಾದ್ರೆ ಬ್ಯಾಟಿಂಗ್ನಲ್ಲಿ ಅವ್ರಿಗೆ ಯಾವುದು ಕೂಡ ವರ್ಕ್ ಆಗಲಿಲ್ಲ, ಎಕ್ಸೆಪ್ಟ್ ಒಂದು ಮಿಚೆಲ್ ಮಾರ್ಷ್ ಅವರು 35 ಮತ್ತು ಸಮದ್ ಅವರು 36 ರನ್ಗಳನ್ನ ಗಳಿಸಿದ್ರು. ರಿಷಬ್ ಪಂತ್ ಅವರು ಓಪನಿಂಗ್ ಬಂದರು, ವರ್ಕ್ ಆಗಲಿಲ್ಲ, ರನ್ಔಟ್ ಆದರು ಅವರು. ಆಮೇಲೆ ಪೂರನ್ ಇರ್ಬೋದು, ಬಡೋನಿ ಇರ್ಬೋದು, ಇವ್ರು ಯಾರೂ ಅಷ್ಟು ಚೆನ್ನಾಗಿ ಆಡಲಿಲ್ಲ. ಹಾಗಾಗಿ ಕೇವಲ 142 ಆಲ್ಔಟ್ ಆಗಿಬಿಟ್ರು 18.5 ಓವರ್ಗಳಲ್ಲಿ. ಚೆನ್ನಾಗಿ ಬೌಲಿಂಗ್ ಮಾಡಿದ್ರು NGD ಅವರು 3 ವಿಕೆಟ್ಗಳನ್ನ ಪಡ್ಕೊಂಡ್ರು. ನಟರಾಜನ್ ಅವರು ಕೂಡ 3 ವಿಕೆಟನ್ನು ಪಡೆದ್ರು. ಕುಲ್ದೀಪ್ ಯಾದವ್ 2 ವಿಕೆಟನ್ನು ಪಡೆದ್ರು. ಚೆನ್ನಾಗಿತ್ತು ಅವರ ಒಂದು ಬೌಲಿಂಗ್ ಪರ್ಫಾರ್ಮೆನ್ಸು. ಇದಕ್ಕೆ ಉತ್ತರವಾಗಿ ನಾನು ಆಗಲೇ ಹೇಳಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಹೇಗೆ ಆರಂಭದಲ್ಲಿ ಸ್ಟ್ರಗಲ್ ಮಾಡಿದ್ರು. ಆ ಹಂತದಲ್ಲಿ ನನಗೆ ಒಂದೇ ಒಂದು ಏನು ಅಂತಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಲಕ್ನೋ ಜೈಂಟ್ಸ್ ಮೇಲೆ, ಅದು ಅವ್ರದ್ದೇ ಒಂದು ಸ್ಟೇಡಿಯಂನಲ್ಲಿ ಸೋಲ್ಬಾರ್ದು ಅಂತ ಒಂದು ಇತ್ತು. ಅದೊಂದು ಹೆದರಿಕೆ ಎಲ್ಲಿ ಸೋತ್ಬಿಡ್ತಾರೋ ಅಂತ. ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ಬೋದು ಗೋಯಂಕ ಏನು ಮಾಡಿದ್ರು ರಾಹುಲ್ಗೆ ಅಂತ. ಬಟ್ ಬೇಜಾರಾಗಿದ್ದು ಅಂತಂದರೆ ರಾಹುಲ್ ಚೆನ್ನಾಗಿ ಆಡಬೇಕಾಗಿತ್ತು ಇವತ್ತಿನ ಮ್ಯಾಚಲ್ಲಿ, ಅವರು ಚೆನ್ನಾಗಿ ಆಡಲಿಲ್ಲ. ಲಕ್ನೋ ಜೈಂಟ್ಸ್ ತಂಡದ ಪರ ಮೊಹಸಿನ್ ಖಾನ್ ಇರ್ಬೋದು, ಪ್ರಿನ್ಸ್ ಯಾದವ್ ಇರ್ಬೋದು, ಎಲ್ಲರೂ ಚೆನ್ನಾಗೇ ಬೌಲಿಂಗನ್ನು ಮಾಡಿದ್ದಾರೆ. ಬಟ್ ಗೆಲ್ಲಕ್ಕೆ ಆಗಲಿಲ್ಲ. ಶಮಿಯವರು 28ಕ್ಕೆ 1 ಅವರು ಕೂಡ ಒಳ್ಳೆ ಆರಂಭವನ್ನು ಕೊಟ್ಟರು. ಮೊದಲನೇ ಎಸೆತಲ್ಲೇ ಔಟ್ ಮಾಡಿಕೊಟ್ಟಿದ್ರು. ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಲಕ್ನೋ ಜೈಂಟ್ಸ್ ತಂಡಕ್ಕೆ ಸೋಲು ಕಾಣಬೇಕಾಯಿತು. ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಗೆದ್ದು 3ನೇ ಸ್ಥಾನಕ್ಕೆ ಹೋಗ್ಬಿಟ್ಟಿದೆ. ಇನ್ನು ಮೊದಲನೇ ಮ್ಯಾಚ್ ಎಲ್ಲ ತಂಡಗಳು ಆಡಿರೋದು. ಇನ್ನು ಹೇಗೆ ಆಡ್ತಾರೆ ಅಂತ ನೋಡಬೇಕಾಗುತ್ತೆ, ಮೊಮೆಂಟಮ್ನ ಹೇಗೆ ಕಾಯ್ದುಕೊಳ್ತಾರೆ ಅಂತ. ಇದು ಇವತ್ತಿನ ಮ್ಯಾಚಿನ ಸುದ್ದಿ. ನಿಮ್ಗೇನು ಅನಿಸ್ತು ಈ ಮ್ಯಾಚ್ ಬಗ್ಗೆ ಅಂತ ಕೆಳಗಡೆ ಕಾಮೆಂಟ್ನ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಕನ್ನಡದಲ್ಲೇ ಕ್ರಿಕೆಟ್ ಮಾಹಿತಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಆದರ್ಶ ಅಂತ ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.